DCC ಬ್ಯಾಂಕ್ ಚುನಾವಣೆ ಹಿಂದೆ ಇತಿಹಾಸದಾಗ ಹಿಂಗೆ ಅಂದ ಅದು ನಾವು ನೋಡಿಲ್ಲ. ಆಗಿತ್ತೇನ್ರಿ ಲಕ್ಷ್ಮಣ? ಯಾಕಂದ್ರೆ ನಾವೊಂದು 83, 84 ಒಂದು ಪ್ರಿಂಟ್ ಡೈರೆಕ್ಟ್ರಿ ಇದೆ ಅಷ್ಟ. ಬಟ್ ಈಗ ಇದನ್ನ ನೋಡಾಕೈತ್ರಿ ಇವತ್ತು ಏನ್ ನನಗ ತಿಳಿವಾತಿದ್ದೆ DCC ಬ್ಯಾಂಕ್ದಾಗ ಏನಾರ ಐತೆ ಅಂತ. ಬಹುತೇಕ ಎಲ್ಲ ಡೈರೆಕ್ಟರ್ಗೆ ರೊಕ್ಕ ಕೊಡ್ತಾರೆ ನೀವು ಬ್ಯಾಂಕಿನಿಂದ. ಹಿಂಗೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಖರ್ಚು ಮಾಡೋದು ನಮ್ಮಲ್ಲೇ ಶುರುವಾತ್. ರೂರಲ್ ಎಲೆಕ್ಟ್ ಸೊಸೈಟಿ ನಮ್ಮ ತಾಲೂಕು ತಾವೆಲ್ಲ ಕೇಳಿರ್ಬೇಕು. ನಾವು ಒಂದು ಪಕ್ಷ, ರಮೇಶ್ ಕತ್ತಿ ಅವ್ರ ಪಕ್ಷ. ಬಟ್ ಸೊಸೈಟಿ ದೃಷ್ಟಿಯಿಂದ, ಸಹಕಾರಿ ಸಂಸ್ಥೆಗಳ ದೃಷ್ಟಿಯಿಂದ ನಾವಿಬ್ರು ಒಂದಾಗ ಇಲ್ಲಿ ಬ್ಯಾರೆದವ್ರು ಬಂದು ಆಡಳಿತ ನಡೆಸಬಾರ್ದು, ಇದನ್ನ ಮಾರ್ಕೊಂಡು ಹೋಗಬಾರ್ದು ಉದ್ದೇಶದಿಂದ ಸಡ್ಡು ಹೊಡೆದು ನಿಂತು. ಅದ್ಭುತ ಅದು ಸಾಧನೆ. ನನಗೇನು ಅನಿಸಿದ್ದೆ ನನಗಿಷ್ಟ ಓಟ್ ಹಾಕ್ತಾ ಇರ್ತಕ್ಕೂ. ಮತ್ತು ರೊಕ್ಕ ಖರ್ಚು ಮಾಡೋದು ನೋಡ್ರಿ ಲಕ್ಷ್ಮಣ, ಒಂದು ಓಟಿಗೆ 5,000, 7,000, 8,000, 10,000 ಇದೇನು? ವಿರೋಧ 42,000 ಹೋಲಿಗೆ ಅಲ್ಲಿ ವೋಟಿಂಗ್ ಇತ್ತು. ರೊಕ್ಕ ಕೊಡೋದಿದ್ದು ಬಟ್ ನಮ್ಮ ಜನ ರೊಕ್ಕ ತಗೊಂಡ್ರು, ಓಟ್ ಬೇಕಾದ್ರೆ ನಮ್ಗೆ ಏನದ ಮಾಡೋದು. ಸಾಧಾರಣ 4,000 ಮಂದಿನ ಬೇರೆ ತಾಲೂಕದಿಂದ ನಮ್ಮ ತಾಲೂಕದಾಗ ತಂದುಬಿಟ್ಟು ಗೋಕಾಕ್, ಮೂಡಲಿಗೆ ತಾಲೂಕು ಅವ್ರು ಬಂದ್ರು ಹೇಳಾಕ. ಏನ್ ಹೇಳಿರ್ಬೇಕು? ಬಂದ್ರು, ನಿಮ್ ಕೈ ಮುಗಿತೇವಪ್ಪ, ಅವ್ರ ಕೈಯಾಗಿದ್ರೆ ಕೊಡಾಕ ಹೋಗ್ಬಾರ್ದು. ಇಟ್ಟ ಅವ್ರ ಪರ ಬಂದವ್ರ ಅವ್ರು ಹೇಳಾಕ. ಮತ್ತು ನಮ್ಮ ಮಂದಿಗೆ ಹೇಳುವಾಗ ಫೋನ್ ಮುಖಾಂತರ ಬಂದು ಹೇಳೋದು ಎಂದೂ ಕೊಡಾಕ ಹೋಗ್ಬಾರ್ದು. ಯಾಕಾತ್ ಕೇಳ್ರಿ, ನಮ್ಮ ಮಂದಿ ಪುಣ್ಯಾತ್ಮ ನಮ್ಮ ಹೊಲ ಮನಿ ಎಲ್ಲ ಬರ್ಸ್ಕೊಂಡಾರ, ನಿಮ್ಮದು ಬರ್ಸ್ಕೊತಾರ ಅಂತ ಹೇಳಿ. ಯಾಕಂದ್ರೆ ನಮ್ಮ ಎಂಕಮ್ಮಡಿ ಕ್ಷೇತ್ರದ ಲಕ್ಷ್ಮಣ್ ನಿಮ್ಗೆ ಗೊತ್ತಿಲ್ಲ. ನಂದು ಕ್ಷೇತ್ರ ಅದ ಇಚ್ಚಿಗಡೆ ಉಮೇಶ್ ಕಟ್ಟಿದ್ರು ಪಾಶಾಪುರ ಸೈಡ್. ಈಗಾಗಲೇ ಭಾಳ ಏನಿಲ್ಲ ಆ ಕ್ಷೇತ್ರದಾಗ ಬೇರೆ ಕಡೆ ಬಿಟ್ಟು ಕೇವಲ 1,000 ಎಕರೆ ಈಗಾಗಲೇ ತುಂಬಿಟ್ಟಾರ. ಅಲ್ರಿ 1,000 ಎಕರೆ ಜಮೀನೆ ತುಂಬಿಟ್ರ. ಪರ್ ಎಕರೆ ಅದೇನು ಹೆಂಗೆ ಕೊಟ್ಟಂಗಾರ ಅದೇನು ಲೆಕ್ಕ ಪತ್ರ ಇಲ್ಲ ಇಲ್ಲ. ಮತ್ತೆ ಯಾರ ಜಮೀನವು? ಅವ್ರ ಸಮಾಜದ ಜನ ಮುಳುಗಡೆ ಆದಂತ ಜನರದ 4 ಎಕರೆ ಏನು ಕೊಟ್ಟಿರ್ತಾರಲ್ಲ ಹಿಡಕಲ್ ಜಲಾಶಯದಿಂದ, ಆ ಜಮೀನುಗಳು ಅವನು ಬರ್ಸ್ಕೊಂಡ್ರೆ ಇನ್ನು ಮುಂದೆ ಬೆನ್ನ ಇರ್ತಾರೆ. ಹಂಗೆ ನೀವು ಮಾಡಬಾರ್ದು. ತೆಗೆದು ಗೋಕಾಕದವ್ರು ಹೇಳಿ ನಮ್ಮಲ್ಲೇ ಆಗ ನಮ್ಮ ಮಂದಿ ಹತ್ತೊತ್ಕೊ ಅದ್ಭುತ ಈಗ DCC ಬ್ಯಾಂಕ್ ನಮ್ಮಲ್ಲೇ ರಮೇಶ್ ಕತ್ತಿ ಅವರು ಇರ್ತಾರೆ. 92 ಓಟ್ ಅದಾವು. ಈಗಾಗಲೇ ನಮ್ಮನ್ನ 54, 55 ತಂದು ಇಟ್ಕೊಂಡೇವು. ಅಲ್ಲಿ ಅದಾವ. ಅಲ್ಲಿ ಫೋನ್ ಮಾಡಿ ಏನು ಹೇಳೋದ, ನಿಮ್ಗೆ ರೊಕ್ಕ ಎಟ್ಟಬೇಕು ಹೇಳ್ರಿ, ನಮ್ಮ ಕಡೆ ಬರ್ರಿ. 10 ಲಕ್ಷ, 20 ಲಕ್ಷ. ನಿನ್ನೆ ಒಂದು ವಿಡಿಯೋ ನಮ್ಮ ಹುಡುಗಿ ತೋರಿಸಿದ, ರಮೇಶ್ ಅವರನ್ನು ನೀನು ಕೇಳಿದಾರ. ಅದು ಎಟ್ಟದು 10 ಲಕ್ಷ 21 ಓಟಿಗೆ ಏನಿದೆ ಕತಿ? ಅಂದ್ರು ನಾವ ರೊಕ್ಕ ಬೇಡ, ಏನು ಬೇಡ, ನಿಮ್ಗೆ ಬೇಕಾದ್ರೆ ನಾವು ಕೊಡ್ತೀವಿ, ನಾವು ಓಟ್ ಹಾಕೊಂಡು ಡಿಸೈಡ್ ಮಾಡಿವಿ ರಮೇಶ್ ಕತ್ತಿಗೆ ಅಂತ ಹೇಳ್ಬಿಟ್ಟು. ಸರಿ, ಏನ್ ಲೆಕ್ಕ, ಏನ್ ನಡೆದ? ಪ್ರತಿಯೊಂದು ಸೊಸೈಟಿಗೆ ಇವತ್ತು 4 ಲಕ್ಷ, 5 ಲಕ್ಷ ದುಡ್ಡು ಕೊಡೋದು, ಅವರೆಲ್ಲ ಎಬ್ಸ್ಕೊಂಡು ಹೋಗೋದು. ನಮ್ಮ ಹುಕ್ಕೇರಿ ತಾಲೂಕಿನ 30 ಮಂದಿನ ಎಲ್ಲ ಗೋವಾಕ್ ಹೋಗ್ತಾರ್ರಿ. 30 ಮಂದಿ ಎಲ್ಲಿದು? ಅಲ್ಲಿಂದ ಹುಡುಗ ಫೋನ್ ಮಾಡಿದ್ದೆ ಇವತ್ತು. ಎಲ್ಲಿದು ಹೋಗಿ ಕೇಳಿ, ಗೋವಾದಾಗ ಏನು ಮಾಡಿದ್ರಿ? ಚೈನಿ ಮಾಡೋದು ಬಿಡ್ರಿ ಸಾಹೇಬ್ರ. ಯಾಕ್ರಿ ಕೇಳಿ, ಭೋಟು ಬಂದ್ವಾಗ ಮತ್ತೆ ನಿಮ್ಗೆ ಹಾಕ್ತೇವಲ್ರಿ, ನಾವೇನು ಹಾಕ. ಇವತ್ತ ಮುಂಜಾನೆ ಫೋನ್ ಮಾಡಿದ್ದೆ. ಅಂದ್ರೆ ಇದು ಯಾಕೆ ಹೇಳಕತ್ತೀನಿ, ಜನರಿಗೆಲ್ಲ ಇಡೀ ಜಿಲ್ಲಾದಾಗ ಇವ್ರಿಗೆಲ್ಲ ಬಣ್ಣ ಗುರುತಾಗೈತಿ. ನೀವು ಮೋಸ ಹೋಗಿ ದಯವಿಟ್ಟು ಮೋಸಕ್ಕೆ ಹೋಗ್ಬಾರ್ದು. ರಾಯಬಾಗದಿಂದ ನಮ್ಮ ಅಮರ್ ಸಿಂಗ್ ಪಾಂಡ್ರಿ ಒಂದು 15-20 ನಮ್ಮ ಸೊಸೈಟಿ ಎಲೆಕ್ಷನ್ ನಡೆಯುತ್ತಾರೆ.
ಸರ್ 20-30 ನಮ್ಮ ಬಸವಗೌಡರು ಬಂದರು, ಅಣ್ಣಪ್ಪಗೌಡರು ಬಂದರು, ರಾಜಶೇಖರ್ ಪಾಟೀಲ್ ಎಲ್ಲರೂ ಬಂದಿರು. 15-20 ಮಂದಿ ಮರಡಿ ಗುರು ಬಂದಾಗ ರಾಯಬಾಗದ್ರಿ ಎಲೆಕ್ಷನ್ ನಾವು ಮಾಡೋರು ಮಾಡ್ರಿ ಪಾತ ಇದ್ದು ನಾವೇನು ಹೊರಗಿಂದ ಬೆಂಬಲ ಸೋಸಾರು ಅಷ್ಟೇ. ಇಲ್ರಿ ಲಕ್ಷ್ಮಣ ಸವದಿ ಅವ್ರಿಗೆ ಅಷ್ಟು ಹೇಳ್ರಿ, ರಮೇಶ್ ಕತ್ತಿ ಅವ್ರಿಗೆ ಹೇಳ್ರಿ. ಇಲ್ಲ ಲಕ್ಷ್ಮಣ ಅವ್ರಿಗೆ ಫೋನ್ ಮಾಡಿದೆ, ರಮೇಶ್ ಕತ್ತಿ ಅವ್ರ ಕಡೆ ಕರ್ಕೊಂಡು ಹೋಗ. ನಾನು ಕೆಲವೊಂದು ಸೊಸೈಟಿಗಳು ನೋಂದು ಮಾಡಿದ್ದು, ಸೊಸೈಟಿ ರಿಜಿಸ್ಟ್ರೇಷನ್ ಮಾಡೋದು ನಾವು ಹೇಳ್ತೇವೆ ಮಾಡಂತ ದಂಡ ಹತ್ತಿ ಇವತ್ತು ಸುಮಾರು 1 ತಿಂಗಳಾತ ಅವರು. ಆದರೆ ಕೆಲವೊಂದು ಅನಿವಾರ್ಯ ಕಾರ್ಯಗಳಿಂದ ಹೇಳ್ರಿ ಇವ್ರು ಡೆಲಿಗೇಷನ್ ಫಾರ್ಮ್ಗಳೆಲ್ಲ ಕೊಟ್ಟಾರಂತ ಹೇಳಿ ಅದು ಹೆಂಗೆ ಮಾಡಬೇಕು ನನಗೇನು ಗೊತ್ತಿಲ್ಲ. DC ಬ್ಯಾಂಕ್ ಡೈರೆಕ್ಟರ್ ಇದ್ದಾರ, ಇಬ್ಬರು ಅದಾರ, ಅವ್ರ ಮಾರ್ಗದರ್ಶನದಾಗ ಅದನ್ನು ಕೆಲಸ ಕೂರ್ಸಿ ಮಾಡೋಣ. DCC ಬ್ಯಾಂಕ್ ಅಪ್ಪ ಸಾಬ್ ಕುಲ್ಗುಡಿ ನಮ್ಮ ಆತ್ಮೀಯನ ಭಾಳ ಚಲೋ ಮನುಷ್ಯ. ಬರೀ ಹಬ್ಬಟ್ಟ ಎಲ್ಲಿ ಹೇಳ್ತಾರ ಇಲ್ಲಿ ಒತ್ತೋದು ಖರೀ ಎಲ್ಲಿ ಹೋಗಿ ಕಳಿಸ್ತಾರೋ ದೇವ್ರಿಗೆ ಗೊತ್ತು. ಈಗ ಅಪ್ಪ ಸಾಬ್ ಸಣ್ಣ ಬಿಡುದಿಲ್ಲ, ಅವ್ರು ಸಣ್ಣ ಬಿಡುದಿಲ್ಲ, ಎಲ್ರಿ ಹೋಗಿ ಅಟಕಾಸತ್ತಾರ. ಮೊನ್ನೆ ಹೇಳಿದೆ ಜೊಲ್ಲೆಗೆ 400 ಕೋಟಿ ರೂಪಾಯಿನೇ ಡಿಪಾಸಿಟ್ ಇಟ್ಟಿರ್ತಲ್ಲ, ಹೌದ್ರಿ? DCC ಬ್ಯಾಂಕ್ನಾಗ 400 ಕೋಟಿ ಡಿಪಾಸಿಟ್ ಇಟ್ಟು ಎದ್ರ ಸಲಾಗಿ ಅವ್ರಿಗೆ ಸಾಲ ಬೇಕಾಗಿ ಎಟ್ರಿ 350 300 ಕೋಟಿ 300 ಕೋಟಿ ತಕೊಂಡು ಆದ್ರೆ ಅವರು ಯಾವ ಸೊಸೈಟಿ ಎಲ್ಲಿದು ಯಾರಿಗೂ ಗೊತ್ತಿಲ್ಲ. ಮತ್ತೆ ಅಪ್ಪ ಸಾಹೇಬ್ ಕುಲ್ಗೋಡೆ ಸಹಿ ಮಾಡಿ ಕೊಟ್ಟದ್ರ ಮುಂದೆ ಗತಿ ಏನು? ಹಿಂಗ ಬ್ಯಾಂಕ್ ಕನಕ ಉಳಿದಿಲ್ಲ. ಇದು ಶತಸಿದ್ಧ. ನಿಮ್ಮ ರೈತರ ಬ್ಯಾಂಕ್ ಈಗ ಹೇಳಲ್ಲ, ಇವತ್ತು 5,000 ಕೋಟಿ ಶೂನ್ಯ ಬಡ್ಡಿ ಮನ್ನಾ ಅಂತ ಬೇರೆ ಸಾವಿರಾರು ಕೋಟಿ. ಇವತ್ತು 7ರಿಂದ 8,000 ಕೋಟಿ ವ್ಯವಹಾರ ಇದ್ದಂಥ ಒಂದು DCC ಬ್ಯಾಂಕ್ ಕರ್ನಾಟಕ ರಾಜ್ಯದಲ್ಲಿ ನಂಬರ್ 1. ಆ ಬ್ಯಾಂಕ ರೈತರ ಬ್ಯಾಂಕ್. ನಿಮ್ಮ ಡಿಪಾಸಿಟ್ ನಿಮ್ಮ ದುಡ್ಡು ಅದನ್ನ ಸರಿಯಾಗಿ ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ದಿಗ್ದರ್ಶಕ ಮಂಡಳದ ಡೈರೆಕ್ಟರ್ಸ್ಗಳು ನಿಮ್ಮ ಚಲೋ ಇರ್ಬೇಕ, ಒಳ್ಳೆ ಕೆಲಸ ಮಾಡುವಂಥ ಪ್ರಾಮಾಣಿಕತೆಯಿಂದ ರೈತರ ಸೇವಾ ಮಾಡುವಂಥ ಒಬ್ಬ ಮನುಷ್ಯ ಇರಬೇಕು. ಆ ದೃಷ್ಟಿಯಿಂದ ತಾವೆಲ್ಲರೂ ಕೂಡಿದಿರಿ. ಇವತ್ತು ಇಲ್ಲಿ 200 ಜನ 5 ಸೊಸೈಟಿ ಅಂತ ಹೇಳಿ ಇರಲಿ, ಅಷ್ಟಾರ ಇರಲಿ. ನೀವು ಮನಸ್ಸು ಮಾಡ್ರೆ ಬದಲಾವಣೆ ನಕ್ಕಿನ. ಇವತ್ತು ನೀವೆಲ್ಲರೂ ಹಿರಿಯರು ಕೊಡ್ಕೊಂಡು ಈ ರಾಯಬಾಗ ತಾಲೂಕಿನಲ್ಲಿ 4-5 ದಿವಸ 19 ತಾರೀಕು ಐತಿ. ಯಾರಿಗೆ ಓಟ್ ಹಾಕಬೇಕು, ಬಸಗೌಡ ಆಸಕ್ತಿ ಓಟ್ ಹಾಕಿಸ್ಬೇಕು ಅನ್ನೋದು ಲೆಕ್ಕ ಹಾಕಿ ದಯವಿಟ್ಟು ತಾವೆಲ್ಲರೂ ಕೂಡ ಇವತ್ತು ಕಾರ್ಯಪ್ರವರ್ತರಾಗಬೇಕ. ಮುಂದಿನ ದಿನಗಳು ಏನಿದ್ರು ಕೂಡ ಬ್ಯಾಂಕ್ನಾಗ ಈಗಾಗಲೇ ಇದ್ದಾರದವರು ಮುಂದೆ ಡೈರೆಕ್ಟರ್ ಆಗ್ತಾರ. ಇಬ್ಬರು ಏನಿದ್ರು ಕೂಡ ನಿಮ್ಗೆ ಅಡಚಣೆ ಇದ್ರು ಕೂಡ ಬಸಗೌಡ ಅಸಂಖ್ಯತರು ಇಬ್ಬರು ಕೂಡ ಕೆಲಸ ಮಾಡ್ತಾರೆ. ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ. ನಾವೇನು ನಿಮ್ಗೆ ವಿನಂತಿ ಮಾಡ್ಕೊಳಕ್ ಬಂದಿರಿ ಅಷ್ಟೇ. ಸಹಕಾರ ತತ್ವ ಉಳಿಬೇಕು, ಸಹಕಾರ ಸಂಸ್ಥೆ DCC ಬ್ಯಾಂಕ್ ಉಳಿಬೇಕು. ಆ ದೃಷ್ಟಿಕೋನದಿಂದ ತಾವೆಲ್ಲರೂ ಕೂಡ ಇವತ್ತು ಕಾರ್ಯಪ್ರವೃತ್ತರಾಗಿ ನಾಳೆ 19ನೇ ತಾರೀಕಿಗೆ ಆಸೆ ಆಕಾಂಕ್ಷೆಗಳು ಬಲಿಪಡಿಸೋಕ್ಕಾಗಲ್ಲ. ತಾವೆಲ್ಲರೂ ಕೂಡ ಮತದಾನ ಮಾಡಬೇಕು, ಮಾಡಿಸಬೇಕು. ಮತದಾನ ವಿನಂತಿ ಮಾಡಿಕೊಂಡು ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಾರ್.